ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಆರ್ ಗುಡ್. ಎಸ್, KRIS ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನಗಳ ಕಾಲ ತುಂಬ ಜನ ಅಪ್ಲೈ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಎಸ್, ನಾನು ಇವತ್ತು ಈ ಒಂದು KRISನ ರಿಕ್ರೂಟ್ಮೆಂಟ್ಗೆ ಅಪ್ಲೈ ಮಾಡಿದ್ದೀನಿ. ಕನ್ನಡ ವೇಕೆನ್ಸಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಪೂರ್ತಿ ಎಲ್ಲ ಸ್ಟೆಪ್ಗಳನ್ನು ಕಂಪ್ಲೀಟ್ ಮಾಡಿ ಈವನ್ ಪೇಮೆಂಟ್ ಕೂಡ ಸಕ್ಸಸ್ಫುಲ್ಲಿ ಆಗಿ ಪೇ ಮಾಡಿದ್ದೀನಿ. ಸೊ ಎಸ್, ನಿಮ್ಗಳಿಗೂ ಕೂಡ ಹೇಗೆ ಸ್ಟೆಪ್ ಬೈ ಸ್ಟೆಪ್ KEA ವೆಬ್ಸೈಟ್ನಲ್ಲಿ ಹೇಗೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಎಸ್, ವಿಡಿಯೋ ಶುರು ಮಾಡೋಣ. ನಾನಿಲ್ಲಿ ಲ್ಯಾಪ್ಟಾಪ್ ಮೂಲಕ ಲಾಗಿನ್ ಆಗ್ತಾ ಇದ್ದೀನಿ. ನೀವುಗಳು ಫೋನ್ ಯೂಸ್ ಮಾಡ್ಕೊಂಡು ಕೂಡ ಲಾಗಿನ್ ಆಗಬಹುದು. ನಾನಿಲ್ಲಿ KEA ವೆಬ್ಸೈಟ್ಗೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಮುಖಪುಟ ಪ್ರವೇಶ, ಹಿಂದಿನ ವರ್ಷಗಳ ವಿವರಗಳು, ನೇಮಕಾತಿ, ಸೊ ಅಲ್ಲಿ ಒಂದಷ್ಟು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ನೇಮಕಾತಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲೇ ಕೊಟ್ಟಿದ್ದಾರೆ KRIS ನೇಮಕಾತಿ 2026 ಅಂತೇಳಿ. ಸೊ ನಾವು ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಸರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ KRIS ನೇಮಕಾತಿ 2026 RPC ಮತ್ತು KRIS ನೇಮಕಾತಿ 2026 KK ಅಂತ ಹೇಳಿ ಕೊಟ್ಟಿದ್ದಾರೆ. ನೀವು ಕಲ್ಯಾಣ ಕರ್ನಾಟಕ ಪೋಸ್ಟ್ಗಳಿಗೆ ಅಪ್ಲೈ ಮಾಡೋರಿದ್ರೆ KRIS ನೇಮಕಾತಿ 2026 KK ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ನಾನ್ ಕಲ್ಯಾಣ ಕರ್ನಾಟಕ ಆಗಿದ್ರೆ RPC ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ನಾವು ನಾನ್ ಕಲ್ಯಾಣ ಕರ್ನಾಟಕ ಮೀನ್ಸ್ KRIS ನೇಮಕಾತಿ RPC ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒಂದು ಸರ್ಫೇಸ್ ಓಪನ್ ಆಗುತ್ತೆ. ಸೊ ನಾವಿಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗಿರೋದ್ರಿಂದ KRIS 2026 ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್ ನಾನ್ HK 16/7/2026 ಅಂತ ಹೇಳಿ ಏನು ಒಂದು ಕಾಣ್ತಾ ಇದೆ. ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಟ್ವರ್ಕ್ ಸ್ಲೋ ಇದೆ, ಹಾಗಾಗಿ ಸ್ಲೋ ಆಗ್ತಿದೆ. ಸೊ ಎಸ್, ನಾವು ಅದೇ KRIS ನೇಮಕಾತಿ 2026 ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒಂದು ಸರ್ಫೇಸ್ ಓಪನ್ ಆಗುತ್ತೆ. ಸೊ ನಾವಿಲ್ಲಿ ನಮ್ಮ ಒಂದು ಬಳಕೆದಾರರ ಹೆಸರು ಅಥವಾ ಯೂಸರ್ ನೇಮನ್ನು ಕೊಡಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಯೂಸರ್ ನೇಮ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಡಿಜಿಲಾಕರ್ ಮೂಲಕ ನೋಂದಾಯಿಸಿ ಅಂತೇಳಿ ಏನು ಆಪ್ಷನ್ ಕಾಣ್ತಿದೆ ಅದ್ರ ಮೇಲೆ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ಥ್ರೂ ಡಿಜಿಲಾಕರ್ ಮೂಲಕ ನಿಮ್ಮ ಒಂದು ಅಪ್ಲಿಕೇಶನ್ ಅಥವಾ ನಿಮ್ಮ ಒಂದು ಅಪ್ಲಿಕೇಶನ್ಸ್ಗಳನ್ನ ಹಾಕಬಹುದು. ನಾನು ಆಲ್ರೆಡಿ ನನಗೆ ಯೂಸರ್ ನೇಮ್ ಗೊತ್ತಿರೋದ್ರಿಂದ ನಾನಿಲ್ಲಿ ನನ್ನ ಯೂಸರ್ ನೇಮ್ನ ಕೊಡ್ತಾ ಇದ್ದೀನಿ. ನನ್ನ ಯೂಸರ್ ನೇಮ್ನ ಕೊಟ್ಟಿದ್ದೀನಿ. ಈಗ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇಲ್ಲಿ ಅವ್ರು ಕೇಳ್ತಾ ಇದ್ದಾರೆ ನಿಮಗೆ OTP ಯಾವುದ್ರ ಮೂಲಕ ಬರಬೇಕು ಅಂತೇಳಿ. ವಾಟ್ಸಪ್ಪು, ಇಮೇಲ್ ಅಥವಾ SMS ಈ 3 ಆಪ್ಷನ್ಗಳಲ್ಲಿ ನೀವು ಯಾವುದ್ರ ಮೂಲಕ OTPಯನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಿದೆ. ಸೊ ನಾನು SMS ಅಂತಾನೆ ಕೊಟ್ಬಿಡ್ತೀನಿ. ಸೊ SMS ಮೇಲೆ ಕ್ಲಿಕ್ ಮಾಡಿ ಸೆಂಡ್ OTP ಕೊಡ್ತಾ ಇದ್ದೀನಿ. OTP ಸೆಂಡ್ ಆಗಿದೆ. 8287. ಸೊ ಎಸ್, ನನ್ನ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡಿ OTPಯನ್ನು ಕೊಟ್ಟು ನಾನು ಸೈನ್ ಕೊಡ್ತಾ ಇದ್ದೀನಿ. ಸೊ ಎಸ್, ನಾನು OTP ಕೊಟ್ಟ ನಂತರದಲ್ಲಿ ಈ ರೀತಿ ಒಂದು ಸರ್ಫೇಸ್ ಓಪನ್ ಆಗುತ್ತೆ. OTP ಕೊಟ್ಟು ಯೂಸರ್ ನೇಮು, OTP, ಪಾಸ್ವರ್ಡ್ ಎಲ್ಲ ಎಂಟರ್ ಮಾಡಿ ಸೈನ್ ಇನ್ ಕೊಟ್ಟಾಗ ಈ ರೀತಿ ಒಂದು ಸರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಡ್ಯಾಶ್ ಬೋರ್ಡ್ನಲ್ಲಿ ನಮಗೆ ನಾನು ಯಾವ್ಯಾವ ಅಪ್ಲಿಕೇಶನ್ಸ್ಗಳಿಗೆ ಮೀನ್ಸ್ ಯಾವ್ಯಾವ ಜಾಬ್ಗಳಿಗೆ ಅಪ್ಲೈ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಸೊ ನಾನು ಆಲ್ರೆಡಿ ಒಂದು ಅಪ್ಲಿಕೇಶನ್ ಹಾಕಿರೋದ್ರಿಂದ ಈ ರೀತಿ ತೋರಿಸ್ತಿದೆ. ಕನ್ನಡ ಲ್ಯಾಂಗ್ವೇಜ್ ಟೀಚರ್ ನಾನ್ HK ಪೋಸ್ಟ್ ಅಂತೇಳಿ ತೋರಿಸ್ತಿದೆ. ಯಾವತ್ತು ಅಪ್ಲೈ ಮಾಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತಾ ಇದೆ. ಮತ್ತು ಸ್ಟೇಟಸ್ ಏನಿದೆ ಅನ್ನೋದನ್ನು ಕೂಡ ಇಲ್ಲೇ ತೋರಿಸ್ತಾ ಇದೆ. ಸೊ ಎಸ್, ಹೊಸದಾಗಿ ಅಪ್ಲೈ ಮಾಡಬೇಕಾಗಿರೋರು ಇಲ್ಲಿ ರೈಟ್ ಸೈಡಲ್ಲಿ ಕಾಣ್ತಿರುವಂತಹ ಪ್ರೊಫೈಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಸರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಆಲ್ರೆಡಿ ಮೆನ್ಷನ್ ಆಗಿರುತ್ತೆ. ಜೊತೆಗೆ ಒಂದಷ್ಟು ನಾವು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕಾಗಿರುವಂತಹ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ಇಲ್ಲಿ ಕೇಳಿರ್ತಾರೆ. ಸೊ ಅದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅಂದರೆ ಆಲ್ಟರ್ನೇಟಿವ್ ಫೋನ್ ನಂಬರು, ಮೇಲ್ ID ಆಗಿರಬಹುದು, ಅಥವಾ ನಮ್ಮ ಹೈಟು ವೆಯ್ಟು ಆಗಿರ್ಬೋದು, ಅಥವಾ ನಾವು ಪ್ರೀವಿಯಸ್ ಎಕ್ಸಾಮ್ಗಳಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಪಾಸ್ ಮಾಡಿದ್ದೀವ. ಇನ್ ಕೇಸ್ ಪಾಸ್ ಮಾಡಿದರೆ ಅದರ ರಿಜಿಸ್ಟರ್ ನಂಬರ್ ಯಾವುದು, ಯಾವ ಇಯರ್ನಲ್ಲಿ, ಯಾವ ಮಂತಲ್ಲಿ, ಯಾವ ಡೇಟಲ್ಲಿ ಪಾಸ್ ಮಾಡಿದ್ವಿ, ಎಕ್ಸಾಮ್ ತೊಗೊಂಡಿದ್ವಿ, ಮತ್ತು ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಲ್ಯಾಂಗ್ವೇಜನ್ನು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಅಭ್ಯಾಸ ಮಾಡಿದ್ದೀವೋ, ಎಸ್ ಆರ್ ನೋ. ಸೊ ಈ ರೀತಿ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳಿರ್ತಾರೆ. ಸೊ ನಮ್ಗೆ ಅದಕ್ಕೆ ನಾವು ಯಾವ ಉತ್ತರಗಳನ್ನ ಕೊಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಆ ಒಂದು ಆಪ್ಷನ್ಸ್ಗಳನ್ನ ಕ್ಲಿಕ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ಗೆ ಕ್ಲಿಕ್ ಮಾಡಬೇಕಾಗತ್ತೆ.
ಇದಾದಮೇಲೆ ನೆಕ್ಸ್ಟ್ ಪೇಜ್ನಲ್ಲಿ ನಮಗೆ SSLC ಮಾರ್ಕ್ಸು ರಿಜಿಸ್ಟರ್ ನಂಬರ್ಗಳನ್ನೆಲ್ಲ ಎಂಟ್ರಿ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಸೊ ನಾವಿಲ್ಲಿ ಇದನ್ನು ಕೂಡ ಮ್ಯಾನ್ಯುವಲ್ ಆಗಿ ಫಿಲ್ ಮಾಡಬೇಕಾಗತ್ತೆ. ಅಂದರೆ ಜಸ್ಟ್ ನಾವು SSLCನಲ್ಲಿರುವಂತಹ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿದ್ರೆ ಸಾಕು, ಅದೇನೇ ಮಾರ್ಕ್ಸ್ಗಳನ್ನೆಲ್ಲ ತೊಗೊಳುತ್ತೆ. ಸೊ ಇಲ್ಲಿ ಏನೇನು ಎಲ್ಲ ಕೇಳಿದ್ದಾರೆ ಸೊ ಅದೆಲ್ಲನೂ ಕೂಡ ಫಿಲ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕೊಡಬೇಕು. ಸೊ SSLC ಮಾರ್ಕ್ಸನ್ನು ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟ ನಂತರದಲ್ಲಿ ನಮಗೆ PUC ಮಾರ್ಕ್ಸನ್ನು ಎಂಟ್ರಿ ಮಾಡಲಿಕ್ಕೆ ಅಂತೇಳಿ ಆಪ್ಷನ್ ತೋರಿಸುತ್ತೆ. ನಾವಿಲ್ಲಿ PUC ನಾವು ಯಾವ ಇಯರ್ನಲ್ಲಿ ಪಾಸ್ ಮಾಡಿದ್ವಿ, ಯಾವ ಮಂತಲ್ಲಿ ಪಾಸ್ ಮಾಡಿದ್ವಿ, ಮತ್ತು ಯಾವ ಅಂದರೆ ಸ್ಟೇಟ್ ಬೋರ್ಡಾ ಅಥವಾ ಯಾವುದು ಅಂತೇಳಿ ಸೊ ಆ ಒಂದು PU ಬೋರ್ಡ್ ನೇಮ್ ಹಾಕಬೇಕು. ಮತ್ತು PUನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ನಾವು ತೊಗೊಂಡಿರುವಂತಹ ಮಾರ್ಕ್ಸ್ ಎಷ್ಟು ಅನ್ನೋದನ್ನು ಕೂಡ ಎಂಟ್ರಿ ಮಾಡಬೇಕು. ಸೊ ಎಲ್ಲ ಏನೇನು ಕಾಣ್ತಿದೆ ಅದಷ್ಟನ್ನು ಫಿಲ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ದೆನ್ 10th ಮತ್ತು PUC ಮಾರ್ಕ್ಸನ್ನು ಎಂಟ್ರಿ ಮಾಡಿದ ನಂತರದಲ್ಲಿ ನಮಗೆ ಇಲ್ಲಿ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಅದರ ಜೊತೆಗೆ ಗ್ರಾಮೀಣ ಅಭ್ಯರ್ಥಿಯ ವಿವರಗಳನ್ನ ಎಂಟ್ರಿ ಮಾಡುವಂತಹ ಒಂದು ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನಾವು ನಮ್ಮ ಒಂದು RD ನಂಬರ್ನ ಅಂದರೆ ಇನ್ಕಮ್ ಕ್ಯಾಸ್ಟದು RD ನಂಬರ್ನ ಎಂಟ್ರಿ ಮಾಡಿದ್ರೆ ಅದೇನೇ ಎಲ್ಲ ಆಪ್ಷನ್ ಅಂದರೆ ಏನೇನು ನಮ್ಮ ಡಾಕ್ಯುಮೆಂಟ್ಸು ಅಥವಾ ಆ ಒಂದು RD ನಂಬರ್ನಲ್ಲಿ ಏನೇನೆಲ್ಲ ವಿಷಯಗಳಿರುತ್ತೆ ಎಲ್ಲ ಇನ್ಫಾರ್ಮೇಷನ್ನ ಕೂಡ ಇದೇ ಎಂಟ್ರಿ ಮಾಡಿಕೊಳ್ಳುತ್ತೆ. ಅದ್ರ ಜೊತೆಗೆ ನಾವು ಇಲ್ಲಿ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಬೇಕಾಗಿರೋದು ಗ್ರಾಮೀಣ ಅಧ್ಯಯನ ಮೀಸಲಾತಿ, ಅದು ನಮಗೆ ಬೇಕೋ ಬೇಡವೋ ಅಂತ ಹೇಳಿ ಆಪ್ಷನ್ ಇರುತ್ತೆ. ಸೊ ನಾವು ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ, ಎಸ್ ಆರ್ ನೋ. ಅದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕು. ಇಲ್ಲಿ ನಾವು ಆದಾಯ ಮತ್ತು ಗ್ರಾಮೀಣ ಮೀಸಲಾತಿ ಸರ್ಫೇಸನ್ನು ಫಿಲ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟ ನಂತರದಲ್ಲಿ ನಮಗೆ ಕ್ಲೈಮ್ಸ್ ಆ್ಯಂಡ್ ಎಕ್ಸೆಂಪ್ಷನ್ ಅನ್ನೋ ಒಂದು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಇಲ್ಲಿ ಕೇಳಿರುವಂತಹ ಮೀಸಲಾತಿಗಳಲ್ಲಿ ನಮಗೆ ಯಾವುದಾದ್ರೂ ಮೀಸಲಾತಿ ಬೇಕು ಅಂತ ಅನಿಸಿದ್ರೆ ನಾವು ಅದನ್ನು ಎಸ್ ಆರ್ ನೋ ಅಂತ ಆಪ್ಷನ್ ಇರುತ್ತೆ. ಸೊ ಅದರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ಒಂದು ಪೇಜ್ನಲ್ಲಿ ಫಿಲ್ ಮಾಡಬೇಕಾದ್ರೆ ತುಂಬ ಡೌಟ್ಸ್ಗಳು ಬರುತ್ತೆ. ಡಿಗ್ರಿ ಮತ್ತು BEd ಮತ್ತು KTET ಮತ್ತು CTET ಎಕ್ಸಾಮ್ಗಳ ಪೂರ್ತಿ ಎಲ್ಲ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ಗಳನ್ನೂ ಕೂಡ ನಾವು ಇದೇ ಪೇಜ್ನಲ್ಲೇ ಎಂಟ್ರಿ ಮಾಡಬೇಕಾಗುತ್ತೆ. ನಾವು ಫಸ್ಟು UG ಅಂದರೆ ನಮ್ಮ ಡಿಗ್ರಿನ ನಾವು ಎಂಟರ್ ಮಾಡಬೇಕಾಗುತ್ತೆ. ಸೊ ಫಸ್ಟು ನಾವು ನಮ್ಮ ಡಿಗ್ರಿಯ ಮಾರ್ಕ್ಸ್ಗಳನ್ನ ನಾವು ಎಂಟರ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಅರ್ಹತೆಯ ಪ್ರಕಾರ ಅಂತ ಹೇಳಿ ಏನು ಕೇಳ್ತಿದ್ದಾರೆ ಸೊ ಅಲ್ಲಿ ನಾವು UG ಡಿಗ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ಅಪ್ಲಿಕೇಶನ್ನ ಪೂರ್ತಿಯಾಗಿ ಸಬ್ಮಿಟ್ ಮಾಡಿದ್ದೀನಿ. ಸೊ ಹಾಗಾದ್ರೂ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. UG ಡಿಗ್ರಿಯನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರದಲ್ಲಿ ಡಿಗ್ರಿ ಟೈಪ್ ಯಾವುದು ಅಂತ ಹೇಳಿ ಕೇಳ್ತಾರೆ. ಸೊ ಅದರಲ್ಲಿ ನಾವು ನಂದು ಬ್ಯಾಚುಲರ್ ಆಫ್ ಆರ್ಟ್ಸ್ ಇದೆ. ಸೊ ಹಾಗಾಗಿ ನಾನು ಬ್ಯಾಚುಲರ್ ಆಫ್ ಆರ್ಟ್ಸ್ನ ತೊಗೊಂಡಿದ್ದೀನಿ. ನಿಮ್ಮ ಒಂದು ಕ್ವಾಲಿಫಿಕೇಷನ್ ಅಥವಾ ಡಿಗ್ರಿ ಟೈಪ್ ಯಾವುದಿದೆ ಸೊ ನೀವು ಅದನ್ನು ಇಲ್ಲೇ ಸರ್ಚ್ ಮಾಡಿಕೊಂಡು ಎಂಟರ್ ಮಾಡಿದ್ರೆ ಇಲ್ಲಿ ಫಲಿತಾಂಶದ ಸ್ಥಿತಿ ಅಂತ ಹೇಳಿ ಏನು ಕಾಣ್ತಿದೆ ಅಲ್ಲಿ ಪಾಸ್ಡ್ ಅಂತ ಅದೇ ತಗೊಳ್ಳುತ್ತೆ ಆಟೋಮೆಟಿಕ್ಲಿ. ಸೊ ಅದಾದಮೇಲೆ ನಾವಿಲ್ಲಿ ವಿಶ್ವವಿದ್ಯಾನಿಲಯದ ವಿವರಗಳು ಅಂತೇಳಿ ಏನು ಕಾಣ್ತಿದೆ ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಂದರೆ ನಾವು ಯಾವ ಯೂನಿವರ್ಸಿಟಿ ಅಂಡರ್ನಲ್ಲಿ ಡಿಗ್ರಿ ಮಾಡ್ಕೊಂಡ್ವಿ ಅಂತೇಳಿ ಇಲ್ಲಿ ಕೇಳ್ತಿದೆ. ಸೊ ನಾವಿಲ್ಲಿ ಸರ್ಚ್ ಕೊಡಬೇಕು, ಯಾವ ಯೂನಿವರ್ಸಿಟಿ ಅಂತೇಳಿ ಸರ್ಚ್ ಕೊಟ್ಟರೆ ಅದು ತಗೊಳುತ್ತೆ. ಸೊ ಅದಾದಮೇಲೆ ಯೂನಿವರ್ಸಿಟಿಯನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅದೇನೇ ಯಾವ ಯೂನಿವರ್ಸಿಟಿ ಅಂತೇಳಿ ತೋರಿಸುತ್ತೆ. ಸೊ ನಾನು ತುಮಕೂರು ಯೂನಿವರ್ಸಿಟಿ, ಸೊ ಹಾಗಾಗಿ ನಾನು ಇಲ್ಲಿ ತುಮಕೂರು ಯೂನಿವರ್ಸಿಟಿ ಅಂತ ಎಂಟ್ರಿ ಮಾಡಿದ್ದೀನಿ. ಅದಾದಮೇಲೆ ನಮ್ಮ ಕಾಲೇಜ್ ಹೆಸರನ್ನು ಕೇಳುತ್ತೆ. ಸೊ ನೀವು ಡಿಗ್ರಿ ಯಾವ ಕಾಲೇಜಲ್ಲಿ ಮಾಡಿರ್ತೀರ ಆ ಕಾಲೇಜ್ ನೇಮನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ನಮ್ಮ ರಿಜಿಸ್ಟ್ರೇಷನ್ ನಂಬರ್, ಡಿಗ್ರಿನಲ್ಲಿ ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಯಾವುದಿತ್ತು ಸೊ ಅದನ್ನು ನಾವು ಕ್ಲಿಕ್ ಮಾಡಬೇಕು. ಅದಾದಮೇಲೆ ರೆಕಗ್ನೈಸ್ಡ್ ಬೈ ಅಂದರೆ ನಮ್ಮ ಒಂದು ಡಿಗ್ರಿ ಕಾಲೇಜು ಯೂಶಲಿ ಎಲ್ಲ ಒಂದು ಡಿಗ್ರಿ ಕಾಲೇಜ್ಗಳು ಕೂಡ UGCಯಿಂದ ರೆಕಗ್ನೈಸ್ ಆಗಿರ್ತವೆ. ಸೊ ನೀವು ಕೂಡ UGC ಅಂತಲೇ ಟೈಪ್ ಮಾಡಿ ರೆಕಗ್ನೈಸ್ಡ್ ಬೈ ಅನ್ನೋ ಆಪ್ಷನ್ನಲ್ಲಿ. ಅದಾದಮೇಲೆ ನಾವು ಪಡೆದಿರುವಂತಹ ಮಾರ್ಕ್ಸ್ಗಳು ಮತ್ತು ಒಟ್ಟು ಅಂಕಗಳೆಷ್ಟಿತ್ತು, ನಾವು ಪಡೆದಿರುವಂತಹಗಳೆಷ್ಟು, ನಮ್ಮ ಕೋರ್ಸ್ನ ಅವಧಿ, ಕೋರ್ಸ್ನ ಡ್ಯೂರೇಷನ್ ಎಷ್ಟು ವರ್ಷ ಇತ್ತು ಅನ್ನೋದನ್ನ ಕೇಳಿರ್ತಾರೆ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲೇ ಒಂದಷ್ಟು ಆಪ್ಷನ್ಸ್ಗಳನ್ನ ತೋರಿಸುತ್ತೆ ಈ ರೀತಿ. ಸೊ ನಿಮಗೆ ಎಷ್ಟು ವರ್ಷ ಆ ಒಂದು ಡಿಗ್ರಿ ಕೋರ್ಸನ್ನು ಮಾಡಿದ್ದೀರಾ ಅಂತ ಹೇಳಿ ಇಲ್ಲಿ ಮಾಡಬೇಕಾಗುತ್ತೆ. ಅದಾದಮೇಲೆ ಪಾಸಿಂಗ್ ಇಯರ್ ಯಾವ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲೂ ಕೂಡ ನೀವು ಪಾಸಿಂಗ್ ಇಯರ್ನ ಸರ್ಚ್ ಮಾಡಿ ಎಂಟರ್ ಮಾಡಬೇಕು. ಮಾಡಿದ್ರಿ ಅಂತ ಕೋರ್ಸ್ ಸಂಯೋಜನೆಗಳನ್ನ ಇಲ್ಲೇ ತೋರಿಸುತ್ತೆ. ಸೊ ನೀವು ಮಲ್ಟಿಪಲ್ ಆಗಿ ಅಧ್ಯಯನ ಮಾಡಿದ್ರೆ ಅಂದರೆ ಹೆಚ್ಚು ವಿಷಯಗಳನ್ನ ಅಧ್ಯಯನ ಇದ್ರೆ ನೀವು ಇಲ್ಲಿ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಈ GK ಮೆಥಡ್ ನಾನು ತಗೊಂಡಿದ್ದು ಡಿಗ್ರಿನಲ್ಲಿ. ಸೊ ಹಾಗಾಗಿ ನಾನು ಕನ್ನಡ, ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ಆಪ್ಷನ್ಸ್ಗಳನ್ನ ಕ್ಲಿಕ್ ಮಾಡಿದ್ದೆ. ಅದಾದಮೇಲೆ ನಾವಿಲ್ಲಿ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಅಂತ ಇಲ್ಲಿ ಮೇಲ್ಗಡೆ ಇರುತ್ತೆ. ಇಲ್ಲಿ ಅಡಿಷನಲ್ ಕ್ವಾಲಿಫಿಕೇಶನ್ ಅಂತ ಹೇಳಿ ಏನೋ ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಸರ್ಫೇಸ್ ಅಲ್ಲೇನೆ ಅಂದರೆ ಅರ್ಹತೆ 2 ಅಥವಾ ಕ್ವಾಲಿಫಿಕೇಶನ್ 2 ಅನ್ನೋ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆಗಲ್ಲ, ಇದರಲ್ಲೇ ಇರುತ್ತೆ. ಸೊ ಇಲ್ಲಿ ನಾವು ಅರ್ಹತೆಯ ಪ್ರಕಾರ ಅಥವಾ ಕ್ವಾಲಿಫಿಕೇಷನ್ ಟೈಪ್ ಅಂತ ಏನಿದೆ ಪುನಃ ಅಲ್ಲಿ ನಾವು UG ಡಿಗ್ರಿಯನ್ನೇ ತಗೊಳ್ಬೇಕಾಗತ್ತೆ. ಇಲ್ಲಿ BEd, ಬ್ಯಾಚುಲರ್ ಆಫ್ ಎಜುಕೇಷನ್ ಆ ರೀತಿ ಎಲ್ಲ ಕೋರ್ಸ್ ಟೈಪ್ಗಳಲ್ಲಿ ಇರೋದಿಲ್ಲ, ಜಸ್ಟ್ 3 ಅಷ್ಟೇ ಇರುತ್ತೆ. ಡಿಪ್ಲೊಮೊ,
ಪಿ ಜಿ ಡಿಗ್ರಿ ಯು ಜಿ ಡಿಗ್ರಿ ಇರುತ್ತೆ. ನಾವು ಬಿ ಎಡ್ ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡಬೇಕು ಅಂದರೆ ಪುನಃ ಯು ಜಿ ಡಿಗ್ರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಡಿಗ್ರಿ ಟೈಪ್ ಇದೆಯಲ್ಲ, ಸೊ ಆ ಡಿಗ್ರಿ ಟೈಪಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಬ್ಯಾಚುಲರ್ ಇನ್ ಫಿಸಿಕಲ್ ಎಜುಕೇಷನ್, ಬ್ಯಾಚುಲರ್ ಇನ್ ಸೈನ್ಸ್, ಬ್ಯಾಚುಲರ್ ಆಫ್ ಆರ್ಟ್ಸ್, ಹೀಗೆ ಒಂದಷ್ಟು ಆಪ್ಷನ್ಸ್ಗಳಿದೆ. ಸೊ ನಾವಿಲ್ಲಿ ಬಿ ಎಡ್ ಮಾಡಿರೋರು ಬ್ಯಾಚುಲರ್ ಇನ್ ಎಜುಕೇಷನ್ ಅನ್ನೋ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನಾವು ಯಾವ ಯೂನಿವರ್ಸಿಟಿ ಅಂಡರ್ನಲ್ಲಿ ಬಿ ಎಡ್ ಮಾಡ್ಕೊಂಡ್ವಿ ಅಂತ ಹೇಳಿ ಇಲ್ಲಿ ಎಂಟರ್ ಮಾಡಬೇಕು. ನಂದು ಮೈಸೂರು ಯೂನಿವರ್ಸಿಟಿ, ಸೊ ಹಾಗಾಗಿ ನಾನು ಮೈಸೂರು ಯೂನಿವರ್ಸಿಟಿಯನ್ನು ಎಂಟರ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಕಾಲೇಜ್ ಹೆಸರನ್ನು ಕೂಡ ನಾವಿಲ್ಲಿ ಹಾಕಬೇಕಾಗುತ್ತೆ, ನಾವು ಯಾವ ಬಿ ಎಡ್ ಕಾಲೇಜಲ್ಲಿ ಬಿ ಎಡ್ ಮಾಡ್ಕೊಂಡ್ವಿ ಅಂತ. ಅದಾದಮೇಲೆ ರಿಜಿಸ್ಟರ್ ನಂಬರ್ ಕೂಡ ಎಂಟ್ರಿ ಮಾಡಬೇಕು. ಮತ್ತು ಬಿ ಎಡ್ ಕಾಲೇಜು ರೆಕಗ್ನೈಸ್ಡ್ ಬೈ ಅಂತ ಹೇಳಿ ಕೇಳಿರ್ತಾರೆ. ಸೊ ಇಲ್ಲೂ ಕೂಡ ಆಲ್ಮೋಸ್ಟ್ ಬಿ ಎಡ್ ಕಾಲೇಜ್ಗಳು ಕೂಡ ಯು ಜಿ ಸಿ ರೆಕಗ್ನೈಸ್ಡ್ ಆಗೇ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಯು ಜಿ ಸಿ ರೆಕಗ್ನೈಸ್ಡ್ ಅಂತ ಹೇಳಿ ಕೊಟ್ಟಿದ್ದೀನಿ, ನೀವು ಹಾಗೆ ಕೊಡಿ. ಅದಾದಮೇಲೆ ಇಲ್ಲಿ ನಾವು ತೊಗೊಂಡಿರುವಂತಹ ಮಾರ್ಕ್ಸು ಅಥವಾ CGPA ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ಮತ್ತು ಒಟ್ಟು ಮಾರ್ಕ್ಸ್ಗಳು ಎಷ್ಟಿದೆ ಅನ್ನೋದನ್ನು ಕೂಡ ಎಂಟ್ರಿ ಮಾಡಬೇಕು. ಅದ್ರ ಜೊತೆಗೆ ಕೋರ್ಸ್ನ ಅವಧಿ, ಕೋರ್ಸ್ ಡ್ಯೂರೇಷನ್ ಅಂತಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವರೇ ಆಪ್ಷನ್ ಕೊಟ್ಟಿರ್ತಾರೆ, 1 ವರ್ಷ, 2 ವರ್ಷ, 3, 4, 5 ವರ್ಷ ಅಂತ ಹೇಳಿ ಕೊಟ್ಟಿರ್ತಾರೆ. ನೀವು ಎಷ್ಟು ವರ್ಷ ಬಿ ಎಡ್ ಮಾಡಿರ್ತೀರ ಅಷ್ಟು ವರ್ಷದ ಇಲ್ಲೇ ಎಂಟ್ರಿ ಮಾಡಬೇಕು. ಅದಾದಮೇಲೆ ಇಯರಲ್ಲಿ ಪಾಸಿಂಗ್ ಆಗಿದ್ರೆ ಅನ್ನೋದನ್ನು ಕೂಡ ಎಂಟ್ರಿ ಮಾಡಬೇಕು. ಆದ ನಂತರದಲ್ಲಿ ಇಲ್ಲಿ ಕೋರ್ಸ್ ಸಂಯೋಜನೆಗಳು, ಕೋರ್ಸ್ ಕಾಂಬಿನೇಷನ್ಸ್ ಅಂತ ಹೇಳಿ ಆಪ್ಷನ್ ಇದೆ. ಸೊ ಇಲ್ಲಿ ನೀವು ನಿಮ್ಮ ಒಂದು ಡಿಗ್ರಿಯನ್ನು, ಸೊ ನಿಮ್ಮ ಬಿ ಎಡನ್ನು ಯಾವ್ಯಾವ ಕೋರ್ಸ್ಗಳ ಕಾಂಬಿನೇಷನ್ನಲ್ಲಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಆಪ್ಷನಲ್ಲಿ ಕೇಳ್ತಿದೆ. ಸೊ ನೀವು HK ಮೆಥಡ್ ಆಗಿದ್ರೆ, ಹಿಸ್ಟ್ರಿ ಮತ್ತು ಕನ್ನಡ ಮೆಥಡ್ ಆಗಿದ್ರೆ, ಅಥವಾ ಹಿಸ್ಟ್ರಿ ಮತ್ತು ಇಂಗ್ಲೀಷ್ ಮೆಥಡ್ ಆಗಿದೆ. ಸೊ ನಿಮ್ಮ ಒಂದು ಗೊತ್ತಿದೆ ನೀವು ಬಿ ಎಡ್ ಯಾವ ಕಾಂಬಿನೇಷನಲ್ಲಿ ಮಾಡ್ಕೊಂಡಿದ್ದೀರಾ ಅಂತ. ಸೊ ಆ ಒಂದು ಕಾಂಬಿನೇಷನ್ನ ಅಥವಾ ಒಂದು ಮೆಥಡನ್ನು ಕ್ಲಿಕ್ ಮಾಡಬೇಕು. ಅದ್ರ ಜೊತೆ ಇಲ್ಲೇ ಕೊಟ್ಟಿದ್ದಾರೆ CTET ಮತ್ತು KTET. ನಿಮ್ಮದು KTET ಎಕ್ಸಾಮ್ ಆಗಿತ್ತು ಅಂತೇಳಿ ಇಲ್ಲಿರುವಂತಹ ಆಪ್ಷನ್ಗಳಲ್ಲಿ KTET ಅನ್ನೋ ಆಪ್ಷನ್ ಕೂಡ ಇದೆ. ಸೊ KTET ಅನ್ನೋ ಆಪ್ಷನ್ ಮೇಲೆ ಕೂಡ ಕ್ಲಿಕ್ ಮಾಡಬೇಕು. ಅದಾದಮೇಲೆ CTET ಇನ್ ಕೇಸ್ ಏನಾದರೂ ನಿಮ್ಮದು CTET ಎಕ್ಸಾಮ್ ಕೂಡ ಆಗಿತ್ತು ಅಂದರೆ ಅದ್ರ ಮೇಲೂ ಕೂಡ ಕ್ಲಿಕ್ ಮಾಡಬೇಕು. ಜೊತೆಗೆ ಕನ್ನಡ ಮೆಥಡ್ ಮೇಲೆ ಕೂಡ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅಂದರೆ ನೀವು ಇಲ್ಲಿ ಬಿ ಎಡ್ನ ಯಾವ ಮೆಥಡಲ್ಲಿ ಮಾಡ್ಕೊಂಡ್ರಾ, ಮತ್ತು KTET ಎಕ್ಸಾಮ್ ಪಾಸ್ ಆಗಿದೆಯಾ ಅಥವಾ CTET ಎಕ್ಸಾಮ್ ಪಾಸ್ ಆಗಿದೆಯಾ, ಸೊ ಇದೆಲ್ಲನೂ ಕೂಡ ನೀವು ಇಲ್ಲೇ ಮಾಡಬೇಕಾಗುತ್ತೆ. ನೀವು ಫೋನಲ್ಲಿ ಮಾಡಿದ್ರೆ ತೊಂದರೆ ಇಲ್ಲ, ಎಲ್ಲ ಆಪ್ಷನ್ಸ್ಗಳ ಮೇಲೆ ಅಥವಾ ಸಂಯೋಜನೆಗಳ ಮೇಲೆ ಕ್ಲಿಕ್ ಮಾಡಿದ್ರೆ ತಗೊಳುತ್ತೆ. ಬಟ್ ಲ್ಯಾಪ್ಟಾಪಲ್ಲಿ ಮಾಡಬೇಕಾದ್ರೆ ಕಂಟ್ರೋಲ್ ಆ ಮೆಥಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಎಲ್ಲ ಆಪ್ಷನ್ಸ್ಗಳು ಕೂಡ ಸೆಲೆಕ್ಟ್ ಆಗುತ್ತೆ. ಸೊ ಅಡಿಷನಲ್ ಕ್ವಾಲಿಫಿಕೇಷನ್ನ ಎಂಟ್ರಿ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಸರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಒಂದು ವರ್ಕ್ ಎಕ್ಸ್ಪೀರಿಯನ್ಸು ಅಥವಾ ಕೆಲಸದ ಅನುಭವಗಳನ್ನ ಅಲ್ಲಿ ಅಪ್ಲೈ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ, ಸೊ ನೀವು ಯಾವ ಸಂಸ್ಥೆನಲ್ಲಿ ಅಥವಾ ಯಾವ ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ತಿದ್ದೀರಾ, ಆ ಆರ್ಗನೈಸೇಷನ್ ನೇಮ್ ಏನು, ನಿಮ್ಮ ಒಂದು ಜಾಬ್ ರೋಲ್ ಏನು, ಡೆಸಿಗ್ನೇಷನ್ ಏನು, ಅಥವಾ ಯಾವ ಡೇಟಲ್ಲಿ ನೀವು ಜಾಬನ್ನು ಸ್ಟಾರ್ಟ್ ಮಾಡಿದ್ರಿ, ಇವಾಗಲೂ ಕೂಡ ನೀವು ಅಟ್ ಪ್ರೆಸೆಂಟ್ ಕೆಲಸ ಮಾಡ್ತಿದ್ದೀರೋ ಇಲ್ವೋ, ಸೊ ಈ ರೀತಿ ಅನುಭವಗಳ ಎಕ್ಸ್ಪೀರಿಯೆನ್ಸು, ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ, ಯಾವ ಜಾಬು ಎಲ್ಲನೂ ಇಲ್ಲಿ ಎಂಟ್ರಿ ಮಾಡಲಿಕ್ಕೆ ಕೇಳುತ್ತೆ. ನಿಮಗೆ ಮಾಡಬೇಕನ್ಸಿದ್ರೆ ಮಾಡಿ, ಇಲ್ಲ ಬೇಡ ಅನ್ಸಿದ್ರೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಫೋಟೋ ಮತ್ತು ಕ್ಯಾಂಡಿಡೇಟ್ ಸಿಗ್ನೇಚರನ್ನು ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ. ಸೊ ಲೆಸ್ ದೆನ್ 1 MB ಇರಬೇಕು. ನಾವಿಲ್ಲಿ ಫೈನಲ್ ಸಬ್ಮಿಷನ್ ಕೊಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ಓದ್ಕೋಬೇಕು. ಓದ್ಕೊಂಡಾದ್ಮೇಲೆ ನಾವು ಫೈನಲ್ ಸಬ್ಮಿಟ್ ಕೊಟ್ಟರೆ ಈ ರೀತಿ ಒಂದು ಸೊ ಇಲ್ಲಿ ನಮ್ಮ ಪೋಸ್ಟ್ಗಳನ್ನು ಆಯ್ಕೆ ಮಾಡಲಿಕ್ಕೆ ಮತ್ತು ಪೇಮೆಂಟ್ ಮಾಡಲಿಕ್ಕೆ ಇಲ್ಲಿ ನಾನು ಆಲ್ರೆಡಿ ಕನ್ನಡ ಲ್ಯಾಂಗ್ವೇಜ್ ಟೀಚರ್ಗೆ ಅಪ್ಲೈ ಮಾಡಿರೋದ್ರಿಂದ ಇಲ್ಲಿ ಸೆಲೆಕ್ಟ್ ಪೋಸ್ಟ್ಗಳ ಆಪ್ಷನ್ನಲ್ಲಿ ಕನ್ನಡ ಲ್ಯಾಂಗ್ವೇಜ್ ಟೀಚರ್ದು ಆಪ್ಷನ್ ತೋರಿಸ್ತಾ ಇಲ್ಲ, ಆಪ್ಷನ್ ತೋರಿಸುತ್ತೆ. ಸೊ ನೀವು ಯಾವ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿರ್ತೀರ ಆ ಒಂದು ಪೋಸ್ಟ್ನ ಇಲ್ಲಿ ಹೆಸರದಲ್ಲಿ ಪ್ರೊಸೀಡ್ ಟು ಪೇ ಅಂತ ನೀವು ಸೇವ್ ಪ್ರೊಸೀಜರ್ ಪೂರ್ತಿ ಅನ್ಕೊಂಡಿದ್ದೀನಿ. ಇದೇ